ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಧಾರಾಕಾರ ಮಳೆಗೆ ಕೆತ್ತಿಕಲ್ ಗುಡ್ಡ ಕುಸಿತ ಆಗಿದೆ. ಕೆತ್ತಿಕಲ್ ಗುಡ್ಡ ಕುಸಿತ ಸಂಭವಿಸಿರೋದರ ಡೀಟೇಲ್ಸು. ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಒಂದು ಬದಿಯ ರಸ್ತೆಯಲ್ಲೇ ಟೂ ವೇ ಮಾಡ್ಕೊಂಡಿದ್ರು ಸಂಚಾರನ. ಮಂಗಳೂರು, ಮೂಡುಬಿದ್ರೆ ಮತ್ತೆ ಕಾರ್ಕಳವನ್ನ ಈ ರಸ್ತೆ ಸಂಪರ್ಕ ಮಾಡುತ್ತೆ. ಅಂದ್ರೆ ಬಹಳ ಮುಖ್ಯವಾದಂತಹ ರಸ್ತೆ ಇದು. ಆತಂಕದಲ್ಲೇ ವಾಹನ ಸವಾರರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಒಂದು ಮಾರ್ಗದಲ್ಲಿ ಮಾತ್ರ ಟೂ ವೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ರಸ್ತೆ ಏನಿತ್ತು ಅದ್ರಲ್ಲಿ ಕಂಪ್ಲೀಟ್ ಆಗಿ ಬೃಹದಾಕಾರದ ಕಲ್ಲು ಬಿದ್ದಿದೆ, ಬಂಡೆ ಕಲ್ಲು ಬಿದ್ದಿದೆ ಅದರ ಮೇಲೆ. ಸೊ ಇನ್ನೂ ತೆರವು ಆಗಿಲ್ಲ, ಕಾರ್ಯಾಚರಣೆ ಎಲ್ಲ ಆಗ್ತಾ ಇದೆ. ಮಂಗಳೂರಿನಲ್ಲಿ ಮಳೆ ಮತ್ತೆ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ತಡರಾತ್ರಿ ಮಂಗಳೂರಿನ ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತ ಆಗಿದೆ. ಆ ಪ್ರದೇಶದಲ್ಲಿ ನಾವಿದ್ದೇವೆ. ನೀವು ಗಮನಿಸಬಹುದು, ಇದು ಮಂಗಳೂರಿನಿಂದ ಮೂಡುಬಿದಿರೆ ಕಾರ್ಕಳಕ್ಕೆ ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ. ಇದು ಚತುಷ್ಪಥ ಕಾಮಗಾರಿ ಈಗಾಗಲೇ ಆರಂಭಗೊಂಡಿತ್ತು. ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಈ ಭಾಗದಲ್ಲಿ ಕಾಮಗಾರಿ ಆಗ್ತಾ ಇತ್ತು. ಆದರೆ ಚತುಷ್ಪಥ ರಸ್ತೆ ನಿರ್ಮಾಣ ಆದಂಥ ಆ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಮೇಲ್ಭಾಗದಲ್ಲಿದ್ದಂಥ ಗುಡ್ಡ ನಿನ್ನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆ ಭಾಗದಲ್ಲಿ ವಾಹನ ಸಂಚಾರ ಇತ್ತು, ಈಗ ಏಕಮುಖ ಸಂಚಾರವನ್ನು ಮಾಡಲಾಗಿತ್ತು. ಆದರೆ ಆ ರಸ್ತೆಯಲ್ಲೂ ಸಂಚಾರ ಇತ್ತು. ಸಂಚಾರ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಒಂದು ಆಟೋ ಬಂದಂಥ ಸಂದರ್ಭದಲ್ಲಿ ಈ ಒಂದು ಗುಡ್ಡ ಕುಸಿತ ಆಗಿದೆ. ಆದರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಅದರ ಮೊದಲೇ ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಈ ಭಾಗದಲ್ಲಿ ಕುಸಿತ ಆಗಿದೆ. ಕಳೆದ ಬಾರಿಯೂ ಈ ಕೆತ್ತಿಕಲ್ಲು ಗುಡ್ಡ ಸಾಕಷ್ಟು ಕಡೆಗಳಲ್ಲಿ ಕುಸಿತ ಆಗಿತ್ತು. ಗುಡ್ಡದ ಮಣ್ಣೆಲ್ಲ ಕೆಳಗೆ ಬಿದ್ದಿತ್ತು. ಈ ಬಾರಿ ಮತ್ತೆ ಮುಂದುವರೆದಿದೆ. ನಿನ್ನೆ ಸುರಿದಿರುವಂಥ ಭಾರೀ ಮಳೆಗೆ ಈ ರೀತಿಯಾದಂಥ ಗುಡ್ಡ ಕುಸಿದಿರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಜೊತೆಗೆ ಒಂದು ಆ ಭಾಗದಲ್ಲಿ ಮತ್ತಷ್ಟು ಕೆಲವು ಮನೆಗಳಿದೆ. ಹಾಗಾಗಿ ಆ ಮನೆಯವರಿಗೂ ಆತಂಕ ಎದುರಾಗಿದೆ. ಜೊತೆಗೆ ಇದೊಂದು ರಾಷ್ಟ್ರೀಯ ಹೆದ್ದಾರಿ. ಇದು ಮುಂದಿನ ದಿನಗಳಲ್ಲೂ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದ ಸಂಚಾರ ಇರುವಂಥ ರಸ್ತೆಗೆ ಈಗ ಸಂಪೂರ್ಣವಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಕಲ್ಲು ಬಂಡೆಗಳು, ಮಣ್ಣು ಕುಸಿದು ಬಿದ್ದಿರುವಂಥದ್ದು. ಒಂದು ವೇಳೆ ಜನಸಂಚಾರ ಇರುವಂಥ ಸಂದರ್ಭದಲ್ಲಿ, ವಾಹನ ಸಂಚಾರ ಇರುವಂಥ ಸಂದರ್ಭದಲ್ಲಿ ಏನಾದರೂ ಈ ಘಟನೆ ನಡೆದಿದ್ದರೆ ಭಾಳಷ್ಟು ದೊಡ್ಡ ಮಟ್ಟದ ಸಾವು ನೋವುಗಳಾಗುವಂಥ ಸಾಧ್ಯತೆಗಳಿತ್ತು. ಇದು ಚತುಷ್ಪಥ ರಸ್ತೆ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲೂ ಇದೇ ಚತುಷ್ಪಥ ರಸ್ತೆಯಾಗಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಆದರೆ ಮೇಲ್ಭಾಗದಲ್ಲಿ ಇದೇ ರೀತಿಯಾದಂಥ ಗುಡ್ಡ ಇರುವುದರಿಂದ ಇದು ಮತ್ತಷ್ಟು ಬೀಳುವಂಥ ಆತಂಕ ಇದೆ. ಕೆಲವೊಂದು ಕಳೆದ ಬಾರಿ ಎಲ್ಲೆಲ್ಲ ಗುಡ್ಡ ಕುಸಿತಗಳಾಗಿತ್ತು ಆ ಭಾಗದಲ್ಲಿ ಈಗ ಸದ್ಯದ ಮಟ್ಟಿಗೆ ಪ್ಲಾಸ್ಟರಿಂಗ್ ಮಾಡಿರುವಂಥ ಕೆಲಸಗಳನ್ನು ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಪ್ಲಾಸ್ಟರಿಂಗ್ ಮಾಡಿರುವಂಥದ್ದು. ಆದರೆ ಈ ಭಾಗದಲ್ಲಿ ಮಾಡಿಲ್ಲ. ಅದರ ಕಾಮಗಾರಿ ನಡೀತಾ ಇತ್ತು, ಸ್ವಲ್ಪ ಪ್ರಮಾಣದಲ್ಲಿ ಮಾಡಲಾಗಿತ್ತು. ಆದರೆ ಅದನ್ನು ಯಾವುದೇ ರೀತಿಯಾದಂಥ ತಡೆಯಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಪ್ಲಾಸ್ಟರಿಂಗ್ ಮಾಡಿರುವಂಥದ್ದು ಏನಿದೆ ಇದು ಶಾಶ್ವತವಾದಂಥ ಪರಿಹಾರ ಆಗೋದಿಲ್ಲ. ಈ ರೀತಿಯಾಗಿ ಪ್ಲಾಸ್ಟರಿಂಗ್ ಮಾಡಿದಂಥ ಕೆಲವೊಂದು ಕಡೆಗಳಲ್ಲೂ ಇದೇ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ. ಈಗ ಇಲ್ಲೂ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲೂ ಮತ್ತಷ್ಟು ಆತಂಕ ಇರುವಂಥದ್ದು. ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಭೀತಿ ಇದೆ. ಮತ್ತಷ್ಟು ಹೆಚ್ಚಿನ ಮಳೆಯೂ ಆಗ್ತಾ ಇದೆ. ಹಾಗಾಗಿ ಕಳೆದ ಬಾರಿಯೂ ಮಳೆ ಆದಂಥ ಸಂದರ್ಭದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿದೆ. ಈ ಬಾರಿ ಮತ್ತೆ ಮುಂದುವರೆದಿದೆ. ಹಾಗಾಗಿ ಈ ಭಾಗದ ಜನರಲ್ಲಿ ಮತ್ತಷ್ಟು ಆತಂಕ ಎದುರಾಗಿದೆ. ಕ್ಯಾಮ್ರಾ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಗುಡ್ಡ ಕುಸಿತದ ಮೂಲ ಕಾರಣ ಏನು ಅಂತ ನಾವು ದಕ್ಷಿಣ ಕನ್ನಡ ಭಾಗದಲ್ಲಿ ಅಥವಾ ಮಲೆನಾಡು ಭಾಗದಲ್ಲಿ ನೋಡ್ತಾ ಹೋದಾಗ ಅವೈಜ್ಞಾನಿಕ ಕಾಮಗಾರಿಗಳು, ಗುಡ್ಡದ ಒಡಲನ್ನ ಬೇಕಾಬಿಟ್ಟಿ ಬಗದಿರೋದ್ರ ಪರಿಣಾಮವನ್ನ ನಾವು ನೋಡ್ತಾ ಇದ್ದೀವಿ.